ನಮಸ್ಕಾರ. ವರ್ಷ ಭವಿಷ್ಯ 2024 ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಕುಂಭ ರಾಶಿ ಕುಂಭ ಲಗ್ನ 2024 ವರ್ಷ ಭವಿಷ್ಯ ಯಾವ ರೀತಿ ಇರುತ್ತೆ, ನಿಮ್ಮ ಹಣಕಾಸಿನ ವಿಚಾರವಾಗಿ ಯಾವ ರೀತಿಯ ಫಲಗಳನ್ನೇ ಬರುವಂಥ ವರ್ಷದಲ್ಲಿ ನಿರೀಕ್ಷೆ ಮಾಡಬಹುದು, ನಿಮ್ಮ ಸುಖ ಸೌಕರ್ಯಗಳಲ್ಲಿ ವೃದ್ಧಿಯಾಗುವಂತಹ ಏನಾದರೂ ಅವಕಾಶಗಳಿದೆನಾ, ನಿಮ್ಮ ಆರೋಗ್ಯ ವಿಚಾರ ಹೇಗಿರುತ್ತೆ, ವೃತ್ತಿ ಜೀವನದಲ್ಲಿ ಯಾವ ರೀತಿಯ ಪರಿವರ್ತನೆಯನ್ನು ನೋಡುವಂಥ ವರ್ಷವಾಗಿರುತ್ತೆ, ಸಂತಾನ ಆಗಿರ್ಬೋದು, ಲಕ್ ಆಗಿರ್ಬೋದು, ನಿಮ್ಮ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಯಾವ ರೀತಿಯ ಫಲಗಳನ್ನು ನೀವು ನಿರೀಕ್ಷೆ ಮಾಡ್ಬೋದು, ಮದುವೆ ಆಗಿರ್ಬೋದು, ವ್ಯಾಪಾರ ವ್ಯವಹಾರಗಳಲ್ಲಿ ಯಾವ ರೀತಿಯ ಫಲಗಳನ್ನು ನೀವು ನಿರೀಕ್ಷೆ ಮಾಡ್ಬೋದು, ಮಾಡಿದಂತಹ ಪ್ರತಿ ಕೆಲಸ ಆಗಿರ್ಬೋದು, ನಿಮ್ಮ ಹೆಸರು ಕೀರ್ತಿ ಗೌರವ ಹಾಗೂ ನಿಮಗೆ ಸಾಮಾಜಿಕ ಜೀವನದಲ್ಲಿ ಯಾವ ರೀತಿಯ ಅಭಿವೃದ್ಧಿಯನ್ನು ನೋಡುವಂಥದ್ದಾಗಿರುತ್ತೆ, ಕೋರ್ಟ್ ಕಚೇರಿ ಖರ್ಚುಗಳಾಗಿರ್ಬೋದು, ಸಮಸ್ಯೆಗಳು ಏನಾದರೂ ಎದುರಿಸುವಂತಹ ಒಂದು ಸಾಧ್ಯತೆ ಇದೆಯಾ ಅನ್ನುವಂತಹ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ಕೊಡ್ತೀನಿ. ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ನೋಡಿ, ಬರುವಂತಹ ವರ್ಷ ಕುಂಭರಾಶಿ ಕುಂಭ ಲಗ್ನದವರಿಗೆ ಮಿಶ್ರದಿಂದ ಉತ್ತಮ ಫಲವನ್ನು ನಿರೀಕ್ಷೆ ಮಾಡ್ಬೋದು. ಗುರುವಿನ ಬಲ ಈ ಬರುವಂಥ ವರ್ಷದಲ್ಲೂ ಕೂಡ ಬರ್ತಾ ಇಲ್ಲ, ಆದರೂ ಕೂಡ ಗುರು ಚತುರ್ಥ ಸ್ಥಾನಕ್ಕೆ ಹೋದಾಗ ಕೆಲವೊಂದು ಉತ್ತಮವಾದಂತಹ ಫಲಗಳನ್ನು ಈ ಬರುವಂಥ ವರ್ಷದಲ್ಲಿ ನೀವು ನಿರೀಕ್ಷೆ ಮಾಡ್ಬೋದು. ಶನೇಶ್ವರನು ಕೂಡ ನಿಮ್ಮ ರಾಶಿಯಿಂದನೇ ಸಂಚಾರ ಆಗ್ತಿದ್ದಾನೆ. ರಾಹು ಧನಸ್ಥಾನದಲ್ಲಿ ಕೆಲವೊಂದು ಆಕಸ್ಮಿಕವಾದಂಥ ಏರಿಳಿತವನ್ನು ಕೊಡ್ತಾನೆ. ಕೇತು ಅಷ್ಟಮದಲ್ಲಿ ಕೆಲವೊಂದು ಮಿಶ್ರ ಫಲವನ್ನು ಕೂಡ ಕೊಡ್ತಾ ಇದ್ದಾನೆ. ಈ ಬರುವಂಥ ವರ್ಷದಲ್ಲಿ ಹಣಕಾಸಿನ ಸ್ಥಿತಿ ಹೇಗಿರುತ್ತೆ, ಹಣಕಾಸಿನ ಸ್ಥಿತಿಯಲ್ಲಿ ಬರುವಂಥ ವರ್ಷದಲ್ಲಿ ಆದಾಯದ ಮೂಲಗಳು ವೃದ್ಧಿಯಾಗುವಂಥ ಅವಕಾಶಗಳಿದೆ. ನಿಮಗೆ ನಿಮ್ಮ ಆದಾಯದ ಮಾರ್ಗಗಳು ಹೊಸದಾಗಿ ಕಂಡುಕೊಳ್ಳುವಂಥ ಅವಕಾಶಗಳಿರುತ್ತೆ. ಭೂಮಿಯಿಂದ ಅನುಕೂಲಗಳಾಗುವಂಥದ್ದಾಗಿರುತ್ತೆ, ನಿಮ್ಮ ಕುಟುಂಬದಿಂದ ಅನುಕೂಲಗಳಾಗಿರುತ್ತೆ, ನಿಮ್ಮ ಒಂದು ರೆಂಟಲ್ ಇನ್ಕಮ್ ಬರುವಂಥದ್ದಾಗಿರುತ್ತೆ, ಮತ್ತು ವ್ಯವಹಾರಗಳಲ್ಲಿ ಸಪೋರ್ಟಿವ್ ಆಗಿರುತ್ತೆ, ಕುಟುಂಬದ ಸಹಕಾರನೂ ಕೂಡ ಇರುತ್ತೆ. ಈ ಮೂಲಗಳಿಂದ ಆದಾಯದ ಮೂಲಗಳು ವೃದ್ಧಿಯಾಗುವಂಥದ್ದಿರುತ್ತೆ. ಜೊತೆಗೆ ಯಾರು ವಿದೇಶಕ್ಕೆ ಕನೆಕ್ಟೆಡ್ ಆಗಿದ್ದಾರೆ, ಯಾರು ಇಂಪೋರ್ಟ್ ಎಕ್ಸ್ಪೋರ್ಟ್ಗೆ ಕನೆಕ್ಟೆಡ್ ಆಗಿದ್ದಾರೆ ಅಂಥವ್ರಿಗೆ ತುಂಬಾ ಅದ್ಭುತವಾದಂಥ ಫಲ. ಕನ್ಸಲ್ಟೇಷನ್ ಆಗಿರ್ಬೋದು, ಬ್ರೋಕರೇಜ್ ಯಾರು ಮಾಡ್ತಿರ್ತಾರೆ ಅಂಥವ್ರಿಗೆ ಆದಾಯದ ಮಾರ್ಗಗಳು ಕೂಡ ತುಂಬ ಉತ್ತಮವಾಗಿ ಬರುತ್ತೆ. ಯಾರು ಬಡ್ಡಿ ವ್ಯವಹಾರಗಳಾಗಿರ್ಬೋದು, ಚೀಟಿ ವ್ಯವಹಾರಗಳನ್ನು ಮಾಡ್ತಿರ್ತಾರೆ ಅಂಥವ್ರಿಗೂ ಕೂಡ ಆದಾಯದ ಮಾರ್ಗಗಳು ಕೂಡ ಬರುವಂಥ ವರ್ಷದಲ್ಲಿ ಅದನ್ನು ವೃದ್ಧಿಯಾಗುವಂಥ ಅವಕಾಶಗಳಿದೆ. ಆದರೂ ಕೂಡ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ರಾಹು ನಿಮಗೆ ಧನಸ್ಥಾನದಿಂದ ಸಂಚಾರ ಮಾಡ್ತಿರೋದ್ರಿಂದ ದುಡಿದೇ ಬರುವಂತಹ ದುಡ್ಡಿನ ಲಾಭ ಕೂಡ ಇದೆ, ಅಂದರೆ ಆಕಸ್ಮಿಕ ಧನ ಲಾಭ ಇರುತ್ತೆ. ಆದರೆ ಅದೇ ವಿಚಾರದಲ್ಲಿ ಕೆಲವೊಂದ್ಸರಿ ನಿಮ್ಮ ದುಡ್ಡು ಕಳ್ಕೊಳ್ಳೋದಾಗಿರ್ಬೋದು, ಸ್ಟ್ರಕ್ ಆಗಿರ್ಬೋದು, ಮುಖ್ಯವಾಗಿ ಗ್ಯಾಮ್ಲಿಂಗ್ ಆಗಿರ್ಬೋದು, ಬೆಟ್ಟಿಂಗ್ ಆಗಿರ್ಬೋದು, ಶೇರ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡೋದ್ರಲ್ಲಿ ತುಂಬಾ ಜಾಗರೂಕತೆಯನ್ನು ವಹಿಸ್ಕೋಬೇಕಾಗತ್ತೆ. ಅತಿಯಾದ ಆಸೆಗೆ ಬಡ್ಡಿ ವ್ಯವಹಾರಗಳನ್ನು ಯಾರು ಮಾಡ್ತಿರ್ತಾರೆ ಅಂಥವ್ರು ಕೊಟ್ಟು ದುಡ್ಡು ಸಿಕ್ಕಾಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಎದುರಿನ ವ್ಯಕ್ತಿಯಿಂದ ಶ್ಯೂರಿಟಿಯನ್ನು ಪಡೆದುಕೊಂಡೇ ವ್ಯವಹಾರಗಳನ್ನು ಮಾಡಿದ್ರೆ ಇದ್ದಂತಹ ಸಮಸ್ಯೆಗಳಿಂದ ಆಚೆ ಬರುವಂಥದ್ದಾಗಿರ್ಬೋದು, ನಿಮ್ಮ ಹಣಕಾಸನ್ನು ಸುರಕ್ಷಿತವಾಗಿ ಇಟ್ಕೊಳ್ಳೋದ್ರಲ್ಲಿ ಸಹಾಯ ಆಗುತ್ತೆ. ಇದರ ಜೊತೆಗೆ ನೋಡಿ, ಗುರು ಚತುರ್ಥದಲ್ಲಿದ್ದಾಗ ನಿಮ್ಮ ತಾಯಿ ಆಗಿರ್ಬೋದು, ಕುಟುಂಬದವರು ನಿಮಗೆ ತುಂಬಾ ಸಹಕಾರಿಯಾಗಿರುತ್ತೆ ಬರುವಂತಹ ವರ್ಷದಲ್ಲಿ. ಅದರಿಂದ ತುಂಬಾ ಉತ್ತಮವಾದಂತಹ ಲಾಭಗಳು, ವ್ಯಾಪಾರಗಳು ಯಾರು ಮಾಡ್ತಿರ್ತಾರೆ ಅಂಥವರಿಗೆ ತುಂಬ ಉತ್ತಮವಾದಂಥ ಆದಾಯಗಳಿರುತ್ತೆ. ಮುಖ್ಯವಾಗಿ ಯಾರು ಭೂಮಿಗೆ ಕನೆಕ್ಟೆಡ್ ಆಗಿರ್ತಾರೆ, ಮತ್ತು ವ್ಯಾಪಾರಕ್ಕೆ ಕನೆಕ್ಟೆಡ್ ಆಗಿರ್ತಾರೆ, ಮತ್ತು ಆಹಾರ ಸಂಬಂಧಪಟ್ಟಂಥದ್ದು ಇರುತ್ತೆ, ಅಂಥವರಿಂದ ಆದಾಯದ ಲಾಭಗಳು ಜಾಸ್ತಿ ಆಗುವಂತಹ ಯೋಗಗಳಿರುತ್ತೆ. ಸುಖ ಸೌಕರ್ಯಗಳು ಆಸ್ತಿಯಲ್ಲಿ ನೋಡಿ, ಬರುವಂಥ ವರ್ಷದಲ್ಲಿ ನಿಮ್ಮ ಸುಖ ಸೌಕರ್ಯಗಳಲ್ಲಿ ವೃದ್ಧಿಯಾಗುವಂಥದ್ದು ಆಗಿರುತ್ತೆ. ನಿಮ್ಮ ಒಂದು ಆಸಕ್ತಿ ತುಂಬಾ ನಿಮ್ಮ ಒಂದು ಸುಖ ಸೌಕರ್ಯಗಳಲ್ಲಿ ವೃದ್ಧಿ ಮಾಡುವಂತಹ ಮಾನಸಿಕ ಸ್ಥಿತಿ ಇರುತ್ತೆ. ವಾಹನಗಳಾಗಿರ್ಬೋದು, ಭೂಮಿ ಆಗಿರ್ಬೋದು, ಮನೆ ಕಟ್ಟೋದರಾಗಿರ್ಬೋದು, ಕಮರ್ಷಿಯಲ್ ಪ್ರಾಪರ್ಟೀಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದಾಗಿರ್ಬೋದು, ಮತ್ತು ಬಿಸ್ನೆಸ್ಸನ್ನು ಮಾಡುವಂತಹ ಆಸಕ್ತಿಯನ್ನು ತುಂಬ ಉತ್ತಮವಾಗಿರುತ್ತೆ ಬರುವಂಥ ವರ್ಷದಲ್ಲಿ. ಅದೇ ರೀತಿ ಅದರಲ್ಲಿ ವೃದ್ಧಿಯನ್ನು ಕೂಡ ಮಾಡುವಂಥದ್ದಿರುತ್ತೆ. ಈ ಬರುವಂಥ ವರ್ಷದಲ್ಲಿ ಮನೆ ಕಟ್ಟೋದಾಗಿರ್ಬೋದು ಮತ್ತು ವಾಹನಗಳು ತಗೊಳ್ಳುವಂತಹ ಅವಕಾಶಗಳಿರುತ್ತೆ. ಜೊತೆಗೆ ಇದ್ದಂಥ ಹೊಸ ಮನೆ ಕಟ್ಟುವುದರಲ್ಲಿ ನಿಮ್ಮ ಕುಟುಂಬದವರ ಸಹಕಾರ ಇಲ್ಲಾದರೆ ನಿಮ್ಮ ಪ್ರಾಪರ್ಟಿನ ಲೋನನ್ನು ತೆಗೆದು ಕಟ್ಟುವಂತಹ ಯೋಗಗಳಿರುತ್ತೆ. ಕೊನೆ ಪಕ್ಷ ನಿಮಗೆ ಇದ್ದಂಥ ಮನೆ ಅಲಂಕಾರ ಮಾಡೋದಾಗಿರ್ಬೋದು, ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ತಗೊಳ್ಳುವಂಥ ಅವಕಾಶಗಳು ಪದೇ ಬರುವಂಥ ವರ್ಷದಲ್ಲಿ ನಿರೀಕ್ಷೆ ಮಾಡುವಂಥದ್ದಿರುತ್ತೆ. ಆಸ್ತಿಗಳಿಂದಂತೂ ಲಾಭ ಆಗುವಂಥ ಚರ ಆಸ್ತಿ ಆಗಿರ್ಬೋದು, ಸ್ಥಿರ ಆಸ್ತಿ, ಇದರಿಂದ ಲಾಭಗಳಾಗುತ್ತೆ. ಇದರ ಜೊತೆಗೆ ನೀವು ನಿಮ್ಮ ವ್ಯವಹಾರಕ್ಕಾಗಿ ಇರುವಂತಹ ವಸ್ತುಗಳು, ಅಂದರೆ ಬೆಲೆ ಬಾಳುವ ವಸ್ತುಗಳ ಮೇಲೆ ಅದನ್ನು ಬ್ಯಾಂಕಲ್ಲಿಟ್ಟು ಅದರಿಂದ ಲೋನು ತಗೊಂಡು ವ್ಯವಹಾರ ಮಾಡೋದಾಗಿರ್ಬೋದು, ನಿಮ್ಮ ಆದಾಯದ ಮೂಲಗಳನ್ನು ಹೆಚ್ಚಿಗೆ ಮಾಡಿಕೊಳ್ಳುವಂಥ ಅವಕಾಶಗಳು ಬರುತ್ತೆ. ಋಣದ ಬಾಧೆ ಹೆಚ್ಚಾಗುವಂಥ ಸಾಧ್ಯತೆ ಬರುವಂಥ ವರ್ಷದಲ್ಲೂ ಕೂಡ ನಿರೀಕ್ಷೆ ಮಾಡ್ಬೋದು. ಹಾಗಾಗಿ ಸಾಲದ ತಗೊಳ್ಬೋದು, ಅದಕ್ಕೆ ಆದಂಥ ಸೀಮಿತವಾದಂಥ ಖರ್ಚುಗಳ ಮೇಲೆ ನಿಗಾ ಇಡಬೇಕು. ಅನಾವಶ್ಯಕ ಕಾರಣಕ್ಕಾಗಿ ನೀವು ದುಡ್ಡನ್ನು ಪಡಿತೀರ, ಆದರೆ ಅದು ವ್ಯರ್ಥವಾಗಿ ಖರ್ಚಾಗುವಂಥ ಯಾವುದೇ ವಿಷಯಕ್ಕೆ ತೊಗೊಂಡಿರ್ತೀರ ಅನ್ಯ ವಿಷಯಕ್ಕೆ ಖರ್ಚಾಗುತ್ತೆ. ಈ ಥರದ ವಿಚಾರಗಳು ಬಹಳಷ್ಟು ನಡೆಯುವಂಥ ಸಾಧ್ಯತೆ ಬರುವಂಥ ವರ್ಷದಲ್ಲಿ ನೋಡುವಂತಹ ಸಾಧ್ಯತೆ ಇರುತ್ತೆ.
ಇದರ ಜೊತೆಗೆ ಆರೋಗ್ಯ ಹೇಗಿರುತ್ತೆ ನೋಡಿ, ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ನಿಮ್ಮ ವೈಯಕ್ತಿಕವಾದಂಥ ಆರೋಗ್ಯ ಇರ್ಬೋದು, ನಿಮ್ಮ ಕುಟುಂಬದ ಆರೋಗ್ಯಗಳಾಗಿರ್ಬೋದು, ನಿಮ್ಮ ಒಂದು ಹಿರಿಯರ ಆರೋಗ್ಯ ಈ ಬರುವಂಥ ವರ್ಷದಲ್ಲಿ ಆಕಸ್ಮಿಕತೆಯನ್ನು ನೋಡ್ಬೋದು. ನಿಮಗೆ ಮುಖ್ಯವಾಗಿ ಬರುವಂಥ ವರ್ಷದಲ್ಲಿ ನರಗಳಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಾಗಿರ್ಬೋದು, ಇನ್ಫೆಕ್ಷನ್ಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಾಗಿರ್ಬೋದು, ಮತ್ತು ಹಾರ್ಮೋನಲ್ ಚೇಂಜಸನ್ನು ನೋಡುವಂಥದ್ದಾಗಿರುತ್ತೆ. ಮುಖ್ಯವಾಗಿ ಥ್ರೋಟ್ಗೆ, ಗಂಟಲಿಗೆ ಮತ್ತು ಕಿವಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ನೋಡ್ಬೋದು. ದೃಷ್ಟಿಗೆ ಸಂಬಂಧಪಟ್ಟಂತಹ ದೋಷಗಳಾಗಿರುತ್ತೆ. ಕಣ್ಣಿಗೆ ಸಂಬಂಧಪಟ್ಟಂತಹ ಸರ್ಜರೀಸ್ಗಳಾಗುವಂಥದ್ದಾಗಿರ್ಬೋದು, ಸಣ್ಣ ಪುಟ್ಟ ಟ್ರೀಟ್ಮೆಂಟ್ಗಳಾಗಿರ್ಬೋದು, ಇದೆಲ್ಲ ಕೂಡ ನೋಡುವಂಥದ್ದಿರುತ್ತೆ. ಯಾರಿಗೆ ಆಲ್ರೆಡಿ ಕೊಲೆಸ್ಟ್ರಾಲು, ಹೃದಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿದೆ ಅವರು ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಈ ಬರುವಂಥ ವರ್ಷಗಳಲ್ಲಿ ಪದೇ ಪದೇ ಆಸ್ಪತ್ರೆ ಓಡಾಟಗಳಿರುತ್ತೆ, ಅದರ ಮೇಲೆ ಖರ್ಚುಗಳನ್ನು ಕೂಡ ನೋಡುವಂಥದ್ದಿರುತ್ತೆ. ಸೊ ಹಾಗಾಗಿ ಆರೋಗ್ಯದ ಮೇಲೆ ಹೆಚ್ಚಿನ ಗಮನವನ್ನು ಕೊಡಬೇಕು. ಒಂದು ಹಂತದವರೆಗೆ ನಿಮಗೆ ಟ್ರೀಟ್ಮೆಂಟ್ ಫಲಕಾರಿ ಆಗುತ್ತೆ. ಕೆಲವೊಂದು ವಿಚಾರದಲ್ಲಿ ಯಾವುದೇ ಒಂದು ಸರ್ಜರಿ ಮಾಡೋಕ್ಕಿಂತ ಮುಂಚೆ ತಜ್ಞರ ಸಲಹೆ, ಒಂದಲ್ಲ ಎರಡು ರೀತಿಯ ಸಲಹೆಯನ್ನು ತಗೊಂಡು ಮಾಡಿಕೊಂಡ್ರೆ ಉತ್ತಮ. ಯಾಕಂದರೆ ಗುರು ಚತುರ್ಥದಲ್ಲಿದ್ದಾಗ ಮಾತ್ರೆಗಳಾಗಿರ್ಬೋದು, ಟ್ರೀಟ್ಮೆಂಟ್ಗಳಾಗಿರ್ಬೋದು ಅತಿ ಶೀಘ್ರವಾಗಿ ಫಲಕಾರಿ ಆಗೋದಿಲ್ಲ. ಸೊ ಇದರ ಜೊತೆಗೆ ನೋಡಿ, ನಿಮ್ಮ ಒಂದು ವೃತ್ತಿ ಜೀವನದಲ್ಲಿ ಒಂದು ಸ್ಥಿರತೆ ಹಾಗೆ ಇರುತ್ತೆ. ಹೆಚ್ಚಿನ ಪ್ರೋಗ್ರೆಸಿವ್ ಅಂತ ಈ ಬರುವಂಥ ವರ್ಷದಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ. ಯಾವುದೇ ರೀತಿಯ ಪ್ರಮೋಷನ್ಗಳು ಕೂಡ ಹರಸಾಹಸ ಮಾಡಿ ಪಡಿಬೇಕಾದಂಥದ್ದಿರುತ್ತೆ. ಹೆಚ್ಚಿನ ಪೈಪೋಟಿ, ಕಾಂಪಿಟೇಷನ್ನು ಮತ್ತು ಹೆಚ್ಚಿನ ಒಂದು ನೀವು ಪ್ರಯತ್ನವನ್ನು ಮಾಡಬೇಕಾದಂಥದ್ದಿರುತ್ತೆ. ಅಷ್ಟಮದಲ್ಲಿ ಕೇತು ಇದ್ದಾಗ ಎದುರಿನ ವ್ಯಕ್ತಿ ಮಾತು ಕೊಟ್ಟು ಮಾತು ತಪ್ಪೋದಿರುತ್ತೆ. ಯಾರ ಮಾತು ಮೇಲೆ ಕೂಡ ನೀವು ಅತಿಯಾಗಿ ಶೀಘ್ರವಾಗಿ ನಂಬೋದಾಗಿ, ಅವರ ಮಾತಿನ ಮೇಲೆ ನೀವು ಅವ್ರು ಹೇಳಿದ್ರು ಅಂತ ನಿಮ್ಮ ಕೆಲಸ ಕಾರ್ಯಗಳ ಮೇಲೆ ಅದು ನಂಬ್ಕೊಂಡು ಕೂಡೋದಾಗಲಿ, ಅದರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು. ಇಲ್ಲಾಂದರೆ ಅವ್ರ ಮಾತು ಹುಸಿಯಾಗುವಂತಹ ಸಾಧ್ಯತೆ ಇರುತ್ತೆ. ಕಾಂಪಿಟೇಷನ್, ಪೈಪೋಟಿ ನಿಮ್ಗೆ ಇದ್ದೇ ಇರುತ್ತೆ. ಸೀಕ್ರೆಟಾಗಿ ಕಾಂಪಿಟೇಷನ್ಸ್ ಇರುತ್ತೆ ನಿಮಗೆ. ಹಾಗಾಗಿ ನೀವು ಯಾವುದೇ ಒಂದು ಕೆಲಸ ಕಾರ್ಯಗಳ ಆಗೋದಕ್ಕಿಂತ ಮುಂಚೆ ಅದನ್ನು ಯಾರಿಗೂ ಕೂಡ ಅದರ ಬಗ್ಗೆ ವಿಮರ್ಶೆ ಮಾಡೋದಾಗಿರ್ಬೋದು, ಅದರ ಬಗ್ಗೆ ಹೇಳೋದಾಗಿರ್ಬೋದು, ಆಗುವವರೆಗೂ ಸ್ವಲ್ಪ ನಿಮ್ಮ ಸೀಕ್ರೆಸಿಯನ್ನು ಈ ಬರುವಂಥ ವರ್ಷದಲ್ಲಿ ಮೇಂಟೈನ್ ಮಾಡಬೇಕು. ಆದರೆ ನಿಮ್ಮ ಒಂದು ಆತ್ಮೀಯರ ಜೊತೆಗೆ ಕುಲಂಕುಷವಾಗಿ ಪರಿಶೀಲನೆ ಮಾಡಿ ನಿರ್ಧಾರ ತಗೊಳ್ಳೋದ್ರಲ್ಲಿ ಮಡಿಬೇಡಿ. ಯಾಕಂದರೆ ರಾಹು ಇರೋದ್ರಿಂದ ತಪ್ಪು ತಿಳುವಳಿಕೆ, ತಪ್ಪು ದೃಷ್ಟಿಕೋನನೂ ಕೂಡ ಈ ಬರುವಂಥ ವರ್ಷದಲ್ಲಿ ಜಾಸ್ತಿ ಇರುತ್ತೆ. ವೃತ್ತಿಯಲ್ಲಿ ಪೈಪೋಟಿ, ಕಾಂಪಿಟೇಷನ್ ಇರುತ್ತೆ. ಆದರೆ ಇದ್ದಂಥ ವೃತ್ತಿಯಲ್ಲಿನೇ ಕಂಟಿನ್ಯೂ ಮಾಡುವಂತಹ ಯೋಗಗಳಿರುತ್ತೆ. ವೃತ್ತಿ ನೀವು ಏನಾದರೂ ಅತಿಯಾದಂತಹ ಆಸೆಗೆ ಬಿದ್ದು ಏನಾರ ಪ್ರಯತ್ನ ಮಾಡಿದ್ರೆ ಜಾಬ್ ಕೈಗೆ ಬರೋವರೆಗೂ ಕೂಡ ಯಾವುದೋ ಬಿಟ್ಟು ಅದನ್ನು ಕಾಯಬೇಡಿ. ಇಲ್ಲಾಂದರೆ ಆಮೇಲೆ ಬಿಟ್ಟ ಮೇಲೆ ಸಿಗೋದಕ್ಕೆ ಸ್ವಲ್ಪ ವಿಳಂಬಗಳಾಗುತ್ತೆ. ಕೇತು ಅಷ್ಟಮದಲ್ಲಿದ್ದಾಗ ಅಷ್ಟು ಸಹಜವಾಗಿ ನಿಮಗೆ ವೃತ್ತಿಯಲ್ಲಿ ಬದಲಾವಣೆ ಮಾಡಿದ್ರೂ ಕೂಡ ಸಿಗುವಂಥ ಅವಕಾಶಗಳು ಕಮ್ಮಿ ಇರುತ್ತೆ. ನೋಡಿ, ನಿಮಗೆ ಒಂದು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಯಾವ ರೀತಿಯ ಸಂಬಂಧಗಳು ಅದನ್ನೇ ಮೇಂಟೈನ್ ಮಾಡ್ಕೊಳ್ಳುವಂಥ ಅವಕಾಶಗಳಿರುತ್ತೆ. ಹೊಸ ರಿಲೇಷನ್ಶಿಪ್ ಆಗಿರ್ಬೋದು, ಅದರಲ್ಲಿ ಆಸಕ್ತಿಯ ಕೊರತೆ ಇರುವಂಥದ್ದು ಇರುತ್ತೆ. ಬರುವಂಥ ವರ್ಷದಲ್ಲಿ ನಿಮಗೆ ನಿಮ್ಮ ಸುಖ ಸೌಕರ್ಯಗಳ ಮೇಲೆ, ನಿಮ್ಮ ಕುಟುಂಬದ ಮೇಲೆ ಹೆಚ್ಚಿನ ಆಸಕ್ತಿ ಇರುವಂಥದ್ದಾಗಿರ್ಬೋದು. ನಿಮ್ಮ ವೈಯಕ್ತಿಕವಾದಂಥ ಅಭಿವೃದ್ಧಿಯ ಕಡೆಗೆ ಗಮನ ಹರಿಸುವಂತಹ ವರ್ಷವಾಗಿರುತ್ತೆ. ಇದರ ಜೊತೆಗೆ ಲಕ್ ಫ್ಯಾಕ್ಟ್ರ್ ಸ್ವಲ್ಪ ಮಟ್ಟಿಗೆ ಇದ್ದಷ್ಟಂತಹ ವೀಕ್ ಇರುತ್ತೆ. ಅಂಥ ದೊಡ್ಡ ಪ್ರಮಾಣದ ಆಕಸ್ಮಿಕವಾದಂತಹ ಲಕ್ಕಿಂದ ನಿಮಗೆಲ್ಲ ಕೆಲಸಕ್ಕೆ ಆಗೋದ್ರಲ್ಲಿ ಸ್ವಲ್ಪ ವಿಳಂಬ ಇರುತ್ತೆ. ನಿಮ್ಮ ಶ್ರಮ, ನಿಮ್ಮ ಪ್ರಯತ್ನ, ನೀವು ಮಾಡಿದಂತಹ ಪ್ರಯತ್ನಕ್ಕೆ ಎಷ್ಟು ಪ್ರಯತ್ನ ಆಗಿರುತ್ತೆ ಅದರ 50% ಮಾತ್ರ ನಿಮಗೆ ಲಕ್ ಒದಗುವಂಥ ಸಾಧ್ಯತೆ. ಯಾಕಂದರೆ ಶನೀಶ್ವರ ಲಗ್ನದಿಂದ ಸಂಚಾರ ಶ್ರಮಕ್ಕೆ ತಕ್ಕ ಪ್ರತಿಫಲ ಕೊಡ್ತಾನೆ. ಆದರೂ ಕೂಡ ಹೆಚ್ಚಿನ ಶ್ರಮ, ಅಧಿಕ ಶ್ರಮ, ಹೋರಾಟ ಮಾಡಬೇಕಾದಂಥದ್ದು ಈ ಬರುವಂಥ ವರ್ಷದಲ್ಲಿರುತ್ತೆ. ವಿದ್ಯಾಭ್ಯಾಸದಲ್ಲಿ ಯಾರು ಪ್ರೈಮರಿ ಎಜುಕೇಷನ್ ಮಾಡ್ತಿದ್ದಾರೆ ಅವರು ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಗ್ರಹಣ ಶಕ್ತಿ ಆಗಿರ್ಬೋದು, ಓದಂತಾಗಿರ್ಬೋದು, ಫೋಕಸಲ್ಲಿ ಡಿವಿಯೇಟ್ ಆಗ್ತಾ ಇರುತ್ತೆ. ಯಾವುದೇ ಕಡೆಗೆ ನಿರ್ದಿಷ್ಟವಾದಂಥ ಫೋಕಸ್ ಮಾಡದೇ ಇರುವಂಥದ್ದಾಗಿರುತ್ತೆ. ಜೊತೆಗೆ ಕಾಂಪಿಟೇಟಿವ್ ಎಕ್ಸಾಮಿನೇಷನಲ್ಲಿ ಹೆಚ್ಚಿನ ಒಂದು ಪೈಪೋಟಿ ಮತ್ತು ಶ್ರಮ, ಅಧಿಕ ಪ್ರಮಾಣದ ಒಂದು ಸ್ಟಡಿ ಮಾಡೋದಾಗಿರ್ಬೋದು, ಹೋರಾಟ ಮಾಡೋದಾಗಿರ್ಬೋದು, ಇದೆಲ್ಲ ನೋಡುವಂಥದ್ದಿರುತ್ತೆ. ಆದರೂ ಕೂಡ ಇದ್ದದ್ರಲ್ಲಿ ನೀವು ಒಂದು ರೀತಿಯ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡಿದ್ರೆ ನಿಮ್ಮ ರಿಸಲ್ಟನ್ನು ಯಥಾಸ್ಥಿತಿಯಾಗಿ ಮೇಂಟೈನ್ ಮಾಡ್ಕೊಂಡು ಹೋಗುವಂಥ ಅವಕಾಶಗಳು ಕೂಡ ಇದೆ. ಹೊಸ ವಿದ್ಯಾಭ್ಯಾಸ ಮಾಡೋಕ್ಕಾಗಿ ಬೇರೆ ಕಡೆಗೆ ಪರಸ್ಥಳ ವಾಸ ಮಾಡುವಂತಹ ಯೋಗಗಳು ಕೂಡ ಈ ಬರುವಂತಹ ವರ್ಷದಲ್ಲಿದೆ. ನಿಮ್ಮ ಒಂದು ಟ್ಯೂಷನ್ಗಾಗಿರ್ಬೋದು, ಹೈಯರ್ ಎಜುಕೇಷನ್ ಟ್ರೈನಿಂಗ್ ಆಗಿರ್ಬೋದು, ವೃತ್ತಿಪರ ಟ್ರೈನಿಂಗ್ ಆಗಿರ್ಬೋದು, ಅದೆಲ್ಲ ತಗೊಳ್ಳುವಂತಹ ಯೋಗಗಳು ಬರುವಂಥ ವರ್ಷದಲ್ಲಿ ನೋಡ್ಬೋದು. ಮದುವೆ ವಿಚಾರದಲ್ಲಿ ಕೆಲವೊಂದು ವಿಚಾರದ ಅನುಕೂಲಗಳಾಯ್ತು. ಕುಟುಂಬದಲ್ಲಿ ಸುಖ ಸೌಕರ್ಯಗಳಾಗಿರ್ಬೋದು ಮತ್ತು ನಿಮ್ಮ ಒಂದು ಶುಭ ಕಾರ್ಯಗಳು ನಡೆಯುವಂತಹ ಯೋಗಗಳು ಈ ಬರುವಂತಹ ವರ್ಷದಲ್ಲಿ ನೋಡ್ಬೋದು. ಬರುವಂಥ ಮೇ ನಂತರ ಶುಭ ಕಾರ್ಯಗಳು ನೆರವೇರುವಂಥ ಅವಕಾಶಗಳಿರುತ್ತೆ. ಜೊತೆಗೆ ಯಾರು ವಿದೇಶದಲ್ಲಿರ್ತಾರೋ ಅವರು ಸ್ವದೇಶಕ್ಕೆ ಬಂದು ತಮ್ಮ ಕುಟುಂಬದ ಜೊತೆಗೆ ಸೇರುವಂತಹ ಯೋಗಗಳಾಗಿರ್ಬೋದು, ನಿಮ್ಮ ಸ್ವಕ್ಷೇತ್ರಗಳಿಗೆ ಗಮನ ಮಾಡುವಂಥದ್ದಾಗಿರ್ಬೋದು, ಇದೆಲ್ಲ ಅವಕಾಶಗಳು ಈ ಬರುವಂತಹ ವರ್ಷದಲ್ಲಿ ನೋಡುವಂಥದ್ದಿರುತ್ತೆ. ಸ್ವಂತದ ವ್ಯಾಪಾರ ವ್ಯವಹಾರಗಳನ್ನು ನೀವು ಸ್ಥಾಪನೆ ಮಾಡುವಂಥದ್ದಾಗಿರ್ಬೋದು, ವೃತ್ತಿ ಬಿಟ್ಟು
ಬಿಸ್ನೆಸ್ ಮಾಡುವಂತಹ ಕಡೆಗೆ ನಿಮ್ಮ ಆಕರ್ಷಣೆ ಆಗಿರ್ಬೋದು, ಆಸಕ್ತಿ ಮೂಡುವಂತಹ ಸಾಧ್ಯತೆ ಈ ಬರುವಂತಹ ವರ್ಷದಲ್ಲಿ ಕುಂಭರಾಶಿ ಕುಂಭ ಲಗ್ನದವರೆಗೂ ನೋಡುವಂತಹ ಸಾಧ್ಯತೆ ಇರುತ್ತೆ. ಆದರೂ ಕೂಡ ವೃತ್ತಿಯ ಜೊತೆಗೆ ಏನಾದರೂ ಬಿಸ್ನೆಸ್ ಮಾಡುವಂಥ ಅವಕಾಶಗಳಿದ್ರೆ ನಿಮ್ಮ ಒಂದು ಕುಟುಂಬದವರ ಮೇಲಾಗಿರ್ಬೋದು, ನಿಮ್ಮ ಒಂದು ಲೈಫ್ ಪಾರ್ಟ್ನರ್ ಜೊತೆಗೆ ಮಾಡುವಂಥದ್ದಾಗಿರ್ಬೋದು, ಮಿತ್ರರ ಮೇಲೆ ಆ ರೀತಿಯ ವ್ಯವಹಾರಗಳನ್ನು ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ಲಾಭ ಆದಾಯದ ಮಾರ್ಗಗಳನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳುವಂಥ ಯೋಗಗಳಿರುತ್ತೆ. ಮಾಡಿದಂತಹ ಪ್ರತಿ ಪ್ರಯತ್ನದಲ್ಲೂ ಕೂಡ ಬರುವಂಥ ವರ್ಷ ಸೇವೆಯ ರೂಪದಲ್ಲಿದ್ದರೆ ನಿಮಗೆ ಹೆಸರು, ಕೀರ್ತಿ, ಪ್ರಶಂಸೆ, ಗೌರವ ಎಲ್ಲ ಕೂಡ ಸಿಗುವಂಥದ್ದಿರುತ್ತೆ. ಸಾಮಾಜಿಕ ಜೀವನದಲ್ಲಿ ಯಾರು ಇರ್ತಾರೋ, ಯಾರು ರಾಜಕಾರಣದಲ್ಲಿ ಇರ್ತಾರೋ, ಸೇವಾ ವೃತ್ತಿಯಲ್ಲಿ ಇರ್ತಾರೋ, ಮತ್ತು ಸೋಷಲ್ ಇವೆಂಟ್ಸ್ ನಡೆಸ್ತಿರ್ತಾರೋ ಅಂಥವರಿಗೆ ಕೂಡ ಬರುವಂಥ ವರ್ಷ ಪ್ರಗತಿಪರವಾಗಿರುತ್ತೆ. ಅವರಿಗೆ ಸರ್ಕಾರದಿಂದ ಅನುಕೂಲಗಳಾಗಿರ್ಬೋದು, ಅವಕಾಶಗಳಾಗಿರ್ಬೋದು, ಅವರ ಸಹಕಾರದಿಂದ ಕಾರ್ಯವನ್ನು ಪ್ರಗತಿ ಕಡೆಗೆ ತೊಗೊಂಡು ಹೋಗೋದಾಗಿರ್ಬೋದು, ಇದರಲ್ಲಿ ತಕ್ಕ ಮಟ್ಟಿಗೆ ಅವಕಾಶಗಳು ಅನುಕೂಲಗಳಾಗುವಂತಹ ಯೋಗಗಳು. ಕೋರ್ಟ್ ಕಚೇರಿ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಭೂಮಿ ಸಂಬಂಧ ಆಗಿರ್ಬೋದು, ಪಾಲುದಾರಿಕೆಗಳಾಗಿರ್ಬೋದು, ದುಡ್ಡು ಕಾಸು ಮತ್ತು ಫ್ಯಾಮಿಲಿ ಡಿಸ್ಪ್ಯೂಟ್ಸು ಇವೆಲ್ಲವೂ ಕೂಡ ಏನಾಗುತ್ತೆ, ಒಂದು ಹಂತಕ್ಕೆ ಕೋರ್ಟ್ ಕಚೇರಿ ಮೆಟ್ಲು ಹತ್ತುವಂಥದ್ದಿರುತ್ತೆ. ಆ ವಿಚಾರದಲ್ಲೂ ಕೂಡ ಹೆಚ್ಚಿಗೆ ಖರ್ಚುಗಳನ್ನು ನೋಡುವಂಥದ್ದು ಈ ಬರುವಂಥ ವರ್ಷದಲ್ಲಿ. ಡಿಸ್ಪ್ಯೂಟ್ಸ್, ಬೇರೆಯವರ ವಾದ ವಿವಾದಗಳಲ್ಲಿ ಸ್ವಲ್ಪ ಮಟ್ಟಿಗೆ ಆದಷ್ಟು ಕಡಿಮೆ ರೀತಿಯಲ್ಲಿ ನೀವು ಇನ್ವಾಲ್ವ್ ಆದರೆ ಅದರ ಒಂದು ಖರ್ಚುಗಳಾಗಿರ್ಬೋದು, ಅದರ ಒತ್ತಡದಿಂದ ದೂರ ಉಳಿಯುವಂಥ ಸಾಧ್ಯತೆ ಇರುತ್ತೆ. ನೀವೇನಾದರೂ ಬೇರೆಯವರ ಒಂದು ಸಹಾಯ ಮಾಡೋದಾಗಿರ್ಬೋದು, ಅವ್ರದ್ದು ಒಂದು ಡಿಸ್ಪ್ಯೂಟಲ್ಲಿ ನೀವು ಇನ್ವಾಲ್ವ್ ಆದರೆ ಅದಕ್ಕೂ ಕೂಡ ನಿಮ್ಮ ಒಂದು ವೈಯಕ್ತಿಕವಾದಂತಹ ದುಡ್ಡಾಗಿರ್ಬೋದು, ನಿಮ್ಮ ಸಮಯ ಆಗಿರ್ಬೋದು, ನಿಮ್ಮ ಒಂದು ವರ್ಚಸ್ಸು, ನಿಮ್ಮ ಯಶಸ್ಸಿಗೂ ಕೂಡ ಹಿನ್ನಡೆ ಆಗುವಂತಹ ಸಾಧ್ಯತೆ ಇರುತ್ತೆ. ಡಿಸ್ಪ್ಯೂಟ್ಸ್ಗಳು ಈ ಬರುವಂಥ ವರ್ಷದಲ್ಲೂ ಕೂಡ ಇರುತ್ತೆ. ಅದರ ಬಗ್ಗೆ ನೀವು ಸ್ವಲ್ಪ ಮಟ್ಟಿಗೆ ಹೋರಾಟ, ಪೈಪೋಟಿ, ನೀವು ಮಾಡಿದಂತಹ ಕೇಸಲ್ಲಿ ವಿನ್ ಆದರೂ ಕೂಡ ಎದುರಿನ ವ್ಯಕ್ತಿಗೆ ಮತ್ತೆ ಹೇರ್ ಕೋರ್ಟ್ ಹೋಗುವಂಥದ್ದಾಗಿರ್ಬೋದು, ಮತ್ತು ಚಾಲೆಂಜಸ್ ಕೊಡೋದಾಗಿರ್ಬೋದು, ಇದೆಲ್ಲ ಕೂಡ ನೋಡುವಂಥ ಸಾಧ್ಯತೆ. ಅಷ್ಟು ಸುಲಭವಾಗಿ ಈ ವರ್ಷವೂ ಕೂಡ ಕೋರ್ಟ್ ಕಚೇರಿ ವಿಚಾರದಿಂದ ಆಚೆ ಉಳಿಯೋಕ್ಕಾಗೋದಿಲ್ಲ. ಆದರೂ ಕೂಡ ನಿಮ್ಮ ತಾಳ್ಮೆ ಮತ್ತು ನಿಮ್ಮ ಪೇಷನ್ಸ್ ಇಟ್ಕೊಂಡು ಪ್ರತಿ ಕಾರ್ಯವನ್ನು ಮಾಡಿದ್ರೆ ಆ ಸಮಸ್ಯೆಗಳಿಂದ ಅನಾನುಕೂಲತೆ ಪ್ರಮಾಣತೆ ಕಮ್ಮಿ ಆಗುತ್ತೆ. ಏನು ಪರಿಹಾರವನ್ನು ಮಾಡಬೇಕು ನೋಡಿ, ಮುಖ್ಯವಾಗಿ ಗುರುವನ್ನು ವೃದ್ಧಿ ಮಾಡಬೇಕು. ಗುರುವಿನ ಆರಾಧನೆಯನ್ನು ಮಾಡೋದು, ಪ್ರತಿ ಗುರುವಾರದ ದಿವಸ ಗುರು ದತ್ತಾತ್ರೇಯದಾಗಿರೋ ರಾಘವೇಂದ್ರ ಸ್ವಾಮಿಯ ಆರಾಧನೆ ಮಾಡೋದು. ಇದರ ಜೊತೆಗೆ ರಾಹು ಉಪಾಸನೆಯನ್ನು ಕೂಡ ಮಾಡಬೇಕು. ಅಂದರೆ ದುರ್ಗಾದೇವಿ ಆರಾಧನೆ ಮಾಡಿದರೆ ರಾಹು ನಿಮ್ಮ ಕುಟುಂಬ ಧನಸ್ಥಾನದಲ್ಲಿರೋದ್ರಿಂದ ಹಣಕಾಸಿನ ವಿಚಾರದಲ್ಲಿ ಮೋಸ ಹೋಗೋದಾಗಿರ್ಬೋದು, ಅನಾರೋಗ್ಯದ ಸಮಸ್ಯೆಗಳಾಗಿರ್ಬೋದು, ಮತ್ತು ನಿಮ್ಮ ನೋಡುವಂಥ ದೃಷ್ಟಿಕೋನದಲ್ಲಿ ಬದಲಾವಣೆಯನ್ನು ಬರುತ್ತೆ. ದುರ್ಗಾದೇವಿ ಉಪಾಸನೆ ಪ್ರತಿದಿನ ಮಾಡಿ. ಇದರ ಜೊತೆಗೆ ಈಶ್ವರನಿಗೆ, ಶನೈಶ್ವರನೇ ಈಶ್ವರನಾಂಶ, ಹಾಗಾಗಿ ಪ್ರತಿ ಸೋಮವಾರ ಮತ್ತು ಶನಿವಾರ ಈಶ್ವರನಿಗೆ ಜಲಾಭಿಷೇಕವನ್ನು ಮಾಡಿ, ಮತ್ತು ಶನೈಶ್ವರನಿಗೆ ಶನಿವಾರ ದಿವಸ ಸಾಸಿವೆ ಎಣ್ಣೆಯಿಂದ ಆದಷ್ಟು ನೀವು ಅಭಿಷೇಕವನ್ನು ಮಾಡಿದ್ರೆ ನಿಮ್ಮ ವೈಯಕ್ತಿಕ ಆರೋಗ್ಯ ಮತ್ತು ಒಂದು ಹೆಸರು, ಕೀರ್ತಿ, ವರ್ಚಸ್ಸಿಗೆ ಮೆರುಗು ಬರುತ್ತೆ. ಇದರ ಜೊತೆಗೆ ಸಾಧ್ಯವಾದರೆ ನೀವು ಒಂದು ಶುಕ್ರನ ರತ್ನವನ್ನು ಧಾರಣೆ ಮಾಡಿ, ಬೆಳ್ಳಿಯಲ್ಲಿ ಡೈಮಂಡ್ ಆಗಿರ್ಬೋದು, ಇಲ್ಲಾಂದರೆ ಜರ್ಕೋನ್ ಆಗಿರ್ಬೋದು, ಇದನ್ನು ನೀವು ಧಾರಣೆ ಮಾಡೋದ್ರಿಂದ ತುಂಬ ಉತ್ತಮವಾದಂಥ ರಿಸಲ್ಟು ಈ ಬರುವಂಥ ವರ್ಷದಲ್ಲಿ ನೋಡುವಂತಹ ಸಾಧ್ಯತೆ ಇರುತ್ತೆ. ಹೇಳಿದಂತಹ ಪರಿಹಾರಗಳನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.